ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಥಸಪ್ತಮಿ ಇರೋದ್ರಿಂದ ನಮ್ಮ ಅಜ್ಜಿ ಮನೆ ಹತ್ರ ಆಂಜನೇಯನ ಜಾತ್ರೆ ನಡೀತಿದೆ. ಸೊ ಹೋಗಬೇಕು. ಅದಕ್ಕೆ ಕ್ವಿಕ್ಕಾಗಿ, ಈಸಿಯಾಗಿ, ಸಿಂಪಲಾಗಿ ಹೇಗೆ ರೆಡಿ ಆಗೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾನು ಮಾಯ್ಶ್ಚರೈಸರ್ ಹಚ್ಕೋತೀನಿ. ನಾನು ಇಲ್ಲಿ ಯಾವುದೇ ಮಾಯ್ಶ್ಚರೈಸರ್ ಸಜೆಸ್ಟ್ ಮಾಡಲ್ಲ, ಬಿಕಾಸ್ ನನಗೆ ಸ್ಕಿನ್ ಡಾಕ್ಟರ್ ಕೊಟ್ಟಿರೋದು. ನನ್ನ ಸ್ಕಿನ್ನು ಫುಲ್ಲು ಡ್ರೈ ಇರೋದ್ರಿಂದ ನಾನು ವಾಟರ್ ಮೇಲೆ ಅಪ್ಲೈ ಮಾಡಬೇಕು ಈ ಮಾಯ್ಶ್ಚರೈಸರು. ಇದನ್ನು ಆಮೇಲೆ ಮಾಯ್ಶ್ಚರೈಸರ್ ಯಾವುದೇ ಕ್ರೀಮ್ ಆಗಲಿ ನಾವು ಅಂದರೆ ಅಪ್ವರ್ಡು ಆ್ಯಂಟಿ ಕ್ಲಾಕ್ವೈಸ್ ಸ್ಪ್ರೆಡ್ ಮಾಡೋಂಗಿಲ್ಲ. ನಾವು ಯಾವಾಗಲೂ ಡೌನ್ವರ್ಡ್ಸ್ ಮಾಡಬೇಕು. ಈ ಮಾಯ್ಶ್ಚರೈಸರ್ ಹಚ್ಚಾದ್ಮೇಲೆ ಅದು ಒಣಗಾದ್ಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದೆ. ಅದು ಯಾವುದೇ ರೀತಿ ಸಜೆಸ್ಟ್ ಮಾಡಲ್ಲ, ಎಲ್ಲ ಸ್ಕಿನ್ ಡಾಕ್ಟರ್ ಕೊಟ್ಟಿರೋದು ನನಗೆ. ಮಕ್ಕಕ್ಕೆ ಮತ್ತು ಕೈ ಕಾಲಿಗೆ ಅಪ್ಲೈ ಮಾಡಿದ್ದಾಯಿತು. ಅಪ್ಲೈ ಮಾಡಾದ್ಮೇಲೆ ನಾನು ಯಾವುದೇ ಥರ ಫೌಂಡೇಶನ್ ಕ್ರೀಮ್ ಯಾವುದೂ ಹಾಕ್ಕೊಳ್ಳಿಲ್ಲ. ಪಾಂಡ್ಸ್ ವೈಟ್ ಕ್ರೀಮ್ ಒಂದು ಹಾಕ್ಕೊಂಡೆ. ಯೆಲ್ಲೋ ಕಲರ್ ಡ್ರೆಸ್ ಹಾಕೋತಾ ಇದ್ದೀನಿ, ಬಿಕಾಸ್ ಲೈಟ್ ಕಲರ್ ಇರೋದ್ರಿಂದ ಸನ್ ಹೀಟ್ ಜಾಸ್ತಿ ಅಬ್ಸರ್ವ್ ಮಾಡಲ್ಲ. ಅದಾದಮೇಲೆ ನನಗೆ ಸನ್ ಟ್ಯಾನ್ ಆಗುತ್ತೆ ಮತ್ತು ಸನ್ ಬರ್ನ್ ಆಗುತ್ತೆ. ಸೊ ನಾನು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ, ಬಟ್ ಆದರೂ ನಾನು ಸ್ವಲ್ಪ ಇದು ಮಾಡಬೇಕು ಅಂತ, ಪ್ರೊಟೆಕ್ಷನ್ ಮಾಡಬೇಕು ಅಂತ ಕೋಟ್ ಹಾಕ್ಕೋತಾ ಇದ್ದೀನಿ ಬ್ಲ್ಯಾಕ್. ಆಮೇಲೆ ಇದ್ರ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ತಲೆ ಬಾಚ್ಕೋತಾ ಇದ್ದೀನಿ ಲೈಟಾಗಿ. ವೆಟ್ ಏರ್ಸ್ ಇರೋದ್ರಿಂದ ನಾನು ಜಾಸ್ತಿ ಬಾಚ್ಕೋತಾ ಇಲ್ಲ, ಲೈಟಾಗಿ ಕೂದಲು ತೆಗೆದು ಕ್ಲಿಪ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಅದರಿಂದ ಏನಾದರೂ ವೆಟ್ ಏರ್ಸ್ ಇದ್ದರೆ ತಲೆ ಬಾಚ್ಕೊಂಡ್ರೆ ಕೂದಲು ಉದುರುತ್ತೆ. ಆಮೇಲೆ ವೀಡಿಯೋದಲ್ಲಿರೋ ವಾಯ್ಸು ಮತ್ತು ಇಲ್ಲಿರೋ ವಾಯ್ಸು ಸಿಂಕ್ ಆಗ್ತಾ ಇಲ್ಲ ಅಂತ ಅಂದರೆ ಬಿಕಾಸ್ ಅಲ್ಲಿ ವಾಯ್ಸ್ ಚೆನ್ನಾಗಿ ಬರಲಿಲ್ಲ. ಸೊ ಐ ಆಮ್ ಗಿವಿಂಗ್ ವಾಯ್ಸ್ ಓವರ್ ಇಯರ್. ಇವಾಗ ನನಗೆ ಗೋಲ್ಡ್ ಚೈನ್ ಬಿಚ್ಚೋಕ್ಕಾಗಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗೋಂಥ ಇಯರಿಂಗ್ಸ್ ಹಾಕೊಂಡಿರ್ತೀನಿ. ಗೋಲ್ಡ್ ನಾನು ಸಿಲ್ವರ್ ಹಾಕೊಳ್ಳೋಣ ಅಂತ ಇದ್ದೆ, ಬಟ್ ಐ ಥಿಂಕ್ ಇದು ಚೆನ್ನಾಗಿದೆ. ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ. ಎಷ್ಟು ಜುಮ್ಕಿ ಅಂದರೆ ಹೋಗಿದ್ದ ಕಡೆ ಎಲ್ಲ ಜುಮ್ಕಿ ಬೈ ಮಾಡ್ತಾ ಇರ್ತೀನಿ. ಐ ಥಿಂಕ್ ಇಟ್ಸ್ ಲುಕ್ ಗುಡ್. ನೆಕ್ಸ್ಟು ನಾನು ಲಿಪ್ ಬಾಮ್ ಹಾಕೋತಾ ಇದ್ದೀನಿ. ನಾನು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಳ್ಳಲ್ಲ, ಬಿಕಾಸ್ ಅದು ನನಗೆ ಇಷ್ಟ ಆಗೋಲ್ಲ. ಬರೀ ಮದುವೆಗೆ ಮಾತ್ರ ನಾನೆಲ್ಲ ಅಪ್ಲೈ ಮಾಡೋದು. ಅಂದರೆ ನನ್ನ ಸ್ಕಿನ್ನು ಫುಲ್ಲು ಡಿಹೈಡ್ರೇಟ್ ಇರುತ್ತೆ. ಸೊ ಐ ಆಲ್ವೇಸ್ ಯೂಸ್ ಲಿಪ್ ಬಾಮ್ ಅಷ್ಟೇ. ನೆಕ್ಸ್ಟು ಲೈಟಾಗಿ ಪೌಡ್ರ್ ಹಾಕೋತಾ ಇದ್ದೀನಿ. ಫಸ್ಟ್ ಲಿಪ್ ಬಾಮ್ ಹಾಕೊಂಡಾದ್ಮೇಲೆ ಪೌಡ್ರ್ ಹಾಕೊಳ್ಳಿ, ಬಿಕಾಸ್ ಅವಾಗ ಚೆನ್ನಾಗಿ ಲುಕ್ ಕೊಡುತ್ತೆ. ಯಾವಾಗಲೂ ನಮ್ಮ ಸ್ಕಿನ್ನ ಹೈಡ್ರೇಟಾಗಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳ್ತಾ ಇರ್ತಾರೆ. ಸೊ ನಾನು ನೀರು ಚೆನ್ನಾಗಿ ಕುಡಿಬೇಕು, ನೀವು ಕುಡೀರಿ. ಆಮೇಲೆ ಬಟ್ಟೆ ಕೊಡೋಣ. ಲೈಟಾಗಿ ಕುಂಕುಮ ಇಕ್ಕೋತಾ ಇದ್ದೀನಿ. ಇವಾಗ ನಾನು ರೆಡಿ ಆಗಿದ್ದೀನಿ. ನೆಕ್ಸ್ಟು ಅಂದರೆ ಸ್ಲೀವ್ಲೆಸ್ ಹಾಕ್ಕೊಳ್ಳ, ಇಲ್ಲಾಂದರೆ ಕೋಟ್ ಹಾಕ್ಕೊಳ್ಳೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಇಲ್ಲ ಕೋಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೋಟ್ ಹಾಕ್ಕೊಂಡೆ. ಔಟ್ಫಿಟ್ ಇವಾಗ ಹೋಗೋಣ ನಮ್ಮ ಅಜ್ಜಿ ಮನೆಗೆ, ದೇವಸ್ಥಾನಕ್ಕೆ ಬನ್ನಿ. ಹೋಗೋ ಅಷ್ಟೊತ್ತಲ್ಲಿ ರಥಸಪ್ತಮಿ ಅಂದರೆ ಏನು ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ರಥಸಪ್ತಮಿ ಅಂದರೆ ಮಾಘ ಸಪ್ತಮಿ. ಇವತ್ತು ಸೂರ್ಯದೇವ ಹುಟ್ಟಿದಿನ. ಅಂದರೆ ಸೂರ್ಯದೇವ ಪೂರ್ವದಿಂದ ಉತ್ತರಕ್ಕೆ ಪಯಣ ಬೆಳೆಸ್ತಾರೆ, ಅಂದರೆ ಜರ್ನಿ ಮಾಡ್ತಾರೆ ಈಸ್ಟಿಂದ ನಾರ್ತ್ಗೆ. ಅದರಿಂದ ರಥಸಪ್ತಮಿ ಅಂತ ಕರಿತೀವಿ. ಅಂದರೆ 7 ಕುದುರೆ ಮೇಲೆ ಸೂರ್ಯದೇವ ಕುತ್ಕೊಂಡು ಈಸ್ಟಿಂದ ನಾರ್ತ್ಗೆ ಹೋಗ್ತಾರೆ, ಅದರಿಂದ ರಥಸಪ್ತಮಿ ಅಂತಾರೆ. ಆಮೇಲೆ ಒಬ್ಬ ಯಶೋವರ್ಮ ಅಂತ ರಾಜ ಇರ್ತಾನೆ. ಅವನಿಗೆ ತುಂಬ ಕಾಯಿಲೆ ಇರುತ್ತೆ. ಅವನು ಸೂರ್ಯದೇವನ ಹತ್ರ ಪ್ರಾರ್ಥನೆ ಮಾಡಿದ್ದಕ್ಕೆ ಅವನ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ. ಹೀಗೆ ನಾವು ದೇವನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು, ಎಲ್ಲ ನಮ್ಮ ಕಷ್ಟಗಳನ್ನು ನಿವಾರಿಸು ಅಂತ. ನಾವು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ ತೇರೆಲ್ಲ ಎಳ್ದು ನಿಲ್ಲಿಸಿದ್ರು. ಇದೇ ನೋಡಿ ದೇವಸ್ಥಾನ. ಇದು ಎಷ್ಟೋ ವರ್ಷದ ಹಳೇದಂತೆ. ಇಲ್ಲೇ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದು. ಸೊ ಇಲ್ಲಿ ದೇವಸ್ಥಾನ ಒಂಥರ ತಂಪಾಗಿದೆ. ಇದೆ ಆಂಜನೇಯನ ದೇವರು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಬೇಡ್ಕೊಳ್ಳಿ. ಈ ಆಂಜನೇಯ ದೇವರು ಎಷ್ಟೋ ವರ್ಷದ ಹಳೇದು ಉದ್ಭವ ಆಗಿರೋದು. ಇಲ್ಲಿ ಶನಿವಾರ ಪ್ರಸಾದ ಕೊಡೋರು. ಅದು ತುಂಬ ಚೆನ್ನಾಗಿರ್ತಿತ್ತು. ಮೊದಲು ಕೋವಿಡ್ ಮುಂಚೆ ಕೊಡೋರು, ಬಟ್ ಇವಾಗ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಆ ಸೈಡ್ ಹೋಗೇ ಇಲ್ಲ. ಆಮೇಲೆ ಇವಾಗ ಪ್ರಸಾದ ತಿನ್ನೋ ಆ ಮೂಡು, ದೇವಸ್ಥಾನಕ್ಕೆ ಹೋಗೋ ಆ ಒಂದು ಉತ್ಸಾಹನೇ ಕಡಿಮೆ ಆಗಿಬಿಟ್ಟಿದೆ. ಇಲ್ಲೆಲ್ಲ ದೇವ್ರು ಇಕ್ಕಿದ್ರು, ಅದಕ್ಕೆಲ್ಲ ಕೈ ಮುಗ್ದು ದೇವ್ರಿಗೆ ಇನ್ನೊಂದು ಸತಿ ಪ್ರದಕ್ಷಿಣೆ ಹಾಕಿ ಹೋದೋ ಊಟಕ್ಕೆ. ಲೇಟ್ ಆಗಿದ್ರು ಪರವಾಗಿಲ್ಲ, ಜನ ಇದ್ದರು, ಊಟ ಆಗ್ತಾಯಿದ್ರು. ಒಂದು ವಾರದಿಂದ ಊಟ ಆಗ್ತಾಯಿದ್ರು. ಇವತ್ತು ಮೇನ್ ಅಂತ ಜಾಸ್ತಿ ಜನ ಬಂದಿದ್ದಾರೆ. ನಾನು ನನ್ನ ತಂಗಿ ಊಟಕ್ಕೆ ಕಾಯ್ತಾ ಇದ್ದೀವಿ. ಎಷ್ಟೊತ್ತಾದರೂ ಒಂದು 10 ನಿಮಿಷ ಕಾಯ್ದಿದ್ದೀವಿ, ಆದರೂ ಊಟ ಹಾಕಿರಲಿಲ್ಲ. ಅಂದರೆ ಟೇಬಲ್ ಕೂತಿದ್ದೋ. ಆಮೇಲೆ ಬಂತು ಪಲಾವ್ ಹಾಕಿದ್ರು, ಬಿಸಿ ಬಿಸಿ ಇತ್ತು ಪಲಾವು. ನೋಡಿ ನನ್ನ ತಂಗಿ ಹೇಗೆ ತಿಂತಾ ಇದ್ದಾಳೆ. ನೆಕ್ಸ್ಟು ಅನ್ನ ಸಾಂಬಾರು. ನಾವು ಲೇಟ್ ಆಗೋದ್ರಿಂದ ಏನೂ ಸೈಡ್ಸ್ ಇರಲಿಲ್ಲ. ಕೋಸಂಬರಿ, ಹಪ್ಪಳ, ಲಡ್ಡು, ಸ್ವೀಟ್ಸು ಏನೇನೋ ಮಾಡಿದ್ರಂತೆ. ಏನೂ ಇರಲಿಲ್ಲ, ಬರೀ ಅನ್ನ ಸಾರು ಒಂದು ತಿಂದ್ಬಿಟ್ಟು ಬಂದು. ನೆಕ್ಸ್ಟು ತೇರಿತ್ತು. ದೇವ್ರಿಗೆ ಒಂದು ಕೈ ಮುಗ್ದು
ಸತಿನೂ ತೇರಿಗೆ ಬಾಳೆಹಣ್ಣು ಹಾಕಿದೆ, ಆರ್.ಸಿ.ಬಿ ಕಪ್ ಕೊಡು ಅಂತ ಕೊಡಲೇ ಇಲ್ಲ. ಅದಕ್ಕೆ ಈ ಸತಿ ಆದರೂ ಕಪ್ ಕೊಡಲೇಬೇಕು ಅಂತ ಸ್ಟ್ರಾಂಗಾಗಿ ಬೇಡ್ಕೊಂಡು ಬಾಳೆಹಣ್ಣು ಎಸೆದೆ. ಅದಾದಮೇಲೆ ತೇರನ್ನ ಅಂದರೆ ಇಲ್ಲಿಂದ ಊರ ಮುಂದೆ ಕರ್ಕೊಂಡು ಹೋದರು. ಸೊ ನಾನು ಸ್ವಲ್ಪ ತಳ್ಳೋಣ ಅಂತ ಸ್ವಲ್ಪ ಹೆಲ್ಪ್ ಮಾಡಿದೆ. ಅದು ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಜನ ಓಡಾಡಬೇಕು ಅಂತ. ಅದಾದಮೇಲೆ ನೋಡಿ ಎಷ್ಟೊಂದು ಅಂಗಡಿ ಐಟಮ್ಸ್ ಎಲ್ಲ ಹಾಕಿದ್ದಾರೆ. ನಾನೇನು ತೊಗೊಳ್ಳೇ ಇಲ್ಲ, ಬಿಕಾಸ್ ಅಲ್ಲಿ ನನ್ನ ಹತ್ರ ಆಲ್ರೆಡಿ ಎಲ್ಲ ಐಟಮ್ಸ್ ಇತ್ತು. ಅದಾದಮೇಲೆ ನಮ್ಮ ಮಾಮ ನನಗಿಷ್ಟ ಅಂತ ನೆಲ್ಲಿಕಾಯಿ ತಂದಿದ್ದಾರೆ. ಮರದಲ್ಲಿ ಹೋಗಿ ಕಿತ್ಕೊಂಡು ಬಂದಿದ್ದಾರೆ, ನನಗೆ ಇಷ್ಟ ಅಂತ ಎಲ್ಲ ತಂದು ಕೊಟ್ಟಿದ್ದಾರೆ. ಇವಾಗ ಮನೆಗೆ ಹೋಗಿ ಅದನ್ನು ತಿನ್ನಬೇಕು. ನೋಡಿ ನಮ್ಮ ಮಾಮ ಪಾಪ ನನಗೋಸ್ಕರ ಸುತ್ತೋಣ ಅಂತ ಸುತ್ಕೊಂಡು ಬಂದು, ಆಮೇಲೆ ನಮ್ಮ ಕಿರಣ್ ಅಣ್ಣ ಬಾ ಅನ್ನಿ ಆಟಾಡೋಣ, ಕೊಲಂಬಸ್ ರೈಡ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದರು. ನಾನು ನನ್ನ ತಂಗಿ ಬೇಡ ಭಯ ಆಗುತ್ತೆ ಅಂತ ಅಂದರು. ಇಲ್ಲ ಪರವಾಗಿಲ್ಲ, ಭಯ ಆದರೂ ಪರವಾಗಿಲ್ಲ ಅಂತ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಹೊತ್ತು ಆಡ್ದೋ, ಜೀವ ಬಾಯಿಗೆ ಬಂದಿತ್ತು. ನನಗೂ ನನ್ನ ತಂಗಿಗೂ ನಾರ್ಮಲಾಗೇ ಇತ್ತು, ಮೀಡಿಯಮ್ ಆಗಿ ಭಯ. ಬಟ್ ಹಿಂದೆ ಇರೋ ಹುಡುಗಿರು ತುಂಬ ಕಿರ್ಚ್ತಾಯಿದ್ರು, ಅದರಿಂದ ಜಾಸ್ತಿ ಭಯ ಆಯಿತು. ಅವಳಿಗೂ ನನಗೂ ಮೈಂಡ್ ವಾಯ್ಸ್ ಹೇಗಿತ್ತು ಅಂದರೆ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಇದನ್ನ ಆಡಿ ನಮ್ಮ ಅಣ್ಣಂದಿರ ಮೈಂಡ್ ವಾಯ್ಸ್ ಜಲಿ ಎಲ್ಲ ಜಲಿ ಹುಡುಗಿ ಕಾಳು ಹಾಕೋ ಅಂದರೆ ಆಂಟಿ ಕಾಳು ಹಾಕ್ತಿದ್ದ. ಇಲ್ಲ ಯಾರಿಗೂ ಕಾಳು ಹಾಕಲ್ಲ, ಈಸ್ ವೆರಿ ಜೆಂಟಲ್ಮೆನ್. ಗುರಿ ಇಕ್ಕಿ ಗನ್ನಿಂದ ಬಲೂನ್ ಹೊಡಿತಿದ್ದ. ಅವನು ಒಂದೇ ಒಂದು ಬಲೂನ್ ಹೊಡೆದ. ಇದರಲ್ಲಿ ಇವಳು ನನ್ನ ತಂಗಿ 3 ಬಲೂನ್ ಹೊಡೆದ್ಲು. ಗೊತ್ತಿಲ್ಲ ಅಂದ್ಕೊಂಡು ನಮ್ಮ ಕಿರಣ್ ಅಣ್ಣನ ಸಪೋರ್ಟಿಂದ ನಾನು ಒಂದೇ ಒಂದು ಹೊಡೆದೆ ಅಷ್ಟೇ. ನಾನು 4 ಗುರಿಗೆ ತಪ್ಪೋಯ್ತು, ಒಂದು ಹೊಡೆದೆ. ಅದೆಷ್ಟು ವೆಯ್ಟ್ ಇತ್ತು ಅಂದರೆ ನನಗೆ ಕಿರಣ್ ಒಂದು ಬಲೂನ್ ಹೊಡೆದ್ರು, ವಿನಯನೂ ಒಂದು ಬಲೂನ್ ಹೊಡೆದ. ಯಾವುದೇ ಥರ ಶಾಪಿಂಗ್ ಮಾಡಲಿಲ್ಲ, ಬಿಕಾಸ್ ಎಲ್ಲ ನನ್ನ ಹತ್ರ ಐಟಮ್ಸ್ ಇತ್ತು. ತೊಗೊಂಡಿದ್ದೆ ಒಂದು ಇಯರ್ ಜುಮ್ಕಿ ಅಷ್ಟೇ, ಒಂದು ಬ್ಯಾಗು, ಒಂದು ಜುಮ್ಕಿ. ಹೇಳ್ದೆ ಅಲ್ವಾ, ಜುಮ್ಕಿ ಅಂದರೆ ತುಂಬ ಇಷ್ಟ, ಸೊ ಐ ಆಲ್ವೇಸ್ ಕಲೆಕ್ಟ್ ದಟ್. ಅದಾದಮೇಲೆ ರೋಡಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೀತಿತ್ತು, ಅಂದರೆ ನೈಟ್ ಆಗಿತ್ತು ಸ್ವಲ್ಪ. ಅದನ್ನು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲವನ್ನು ಕಾಪಾಡು ಅಂತ ಕೇಳಿಕೊಂಡು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ.